ಗುಡ್ ಮಾರ್ನಿಂಗ್, ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 1:35 ಆಗಿದೆ. ನೀವು ನನ್ನ ವ್ಲಾಗ್ನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿದ್ದೀರಾ ಅಂತ ಅನ್ನೋದಾದ್ರೆ ನಾವು ಎಲ್ಲಿ ಹೋಗ್ತಿದ್ದೀವಿ ಏನು ಕತೆ ಅದನ್ನು ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನೋಡ್ಬೋದು. ಸೊ ದಯವಿಟ್ಟು ಯಾರು ಕೂಡ ಈ ವ್ಲಾಗ್ನ ಮಿಸ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ನೋಡಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನೋ ಅದೆಲ್ಲ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಎಸ್ ಗೈಸ್, ಬನ್ನಿ. ನಮ್ಮ ಫ್ಲೈಟ್ ಇದ್ದಿದ್ದು ಮಾರ್ನಿಂಗ್ 6:50ಗೆ. ನಾವು ಬೇಗನೆ ಹೊರಟ್ವಿ ಸ್ವಲ್ಪ, ಯಾಕಂದರೆ ಎಲ್ಲರೂ ಬರಬೇಕಲ್ಲ ಏರ್ಪೋರ್ಟಿಗೆ. ಸೊ ಹಾಗಾಗಿ ನಾವು ಬೇಗನೆ ಹೊರಟ್ವಿ. ನಾವು ಹೋಗಿ ಬೋರ್ಡ್ ಪಾಸಿಂಗ್ ಎಲ್ಲ ಮಾಡಿಕೊಂಡು ಚೆಕಿಂಗ್ ಆಗಿ ಎಲ್ಲ ಮುಗಿಸ್ಕೊಳ್ಳೋ ಅದೇನು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಮುಗಿಸ್ಕೊಳ್ಳೋಕೆ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಹೊರಟ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತು ಸಿಕ್ಕಾಪಟ್ಟೆ, 1 ಅವರ್ ಏನೋ ಇತ್ತು ಅಂತೇಳಿ. ಸೊ ಅಲ್ಲಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಏರ್ಪೋರ್ಟೆಲ್ಲ ಓಡಾಡಿಕೊಂಡು ಅಲ್ಲೇ ಟೈಮ್ ಹೋಯಿತು. ನಮ್ಮ ಪಕ್ಕದಲ್ಲೇ ಅಬ್ರು ಅಮ್ಮನ ನೋಡಲ್ಲಿ ಒಳಗಡೆ ಹೋಗ್ತಾ ಇರೋದು. ನಂದು ಮತ್ತು ಚೇತನ ಅವ್ರದ್ದು ಸೀಟ್ಸು ಬೇರೆ ಬೇರೆ ಕಡೆ ಬಿದ್ದಿತ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಅಪ್ಪದು ಮತ್ತು ಚೇತನದು ಒಂದೇ ಹತ್ರ ಇದ್ದಿದ್ದು ಸೀಟು. ಸೊ ಹಾಗಾಗಿ ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ನಾವಿಬ್ಬರು ಒಂದೇ ಪಕ್ಕ ಕೂತಿದ್ವಿ. ಸೊ ಇದು ಬಂದು ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು. ಅದೇ ಟೇಕ್ ಆಫ್ ಆಗಬೇಕಾದ್ರೆ ಮತ್ತು ಲ್ಯಾಂಡಿಂಗ್ ಆಗಬೇಕಾದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಫ್ಲೈ ಆಗಬೇಕಾದ್ರೆ ನಮಗೆ ಏನೂ ಗೊತ್ತಾಗೋದೇ ಇಲ್ಲ. ಸೊ ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ಒಂದು ಟೆಂಪಲ್ಗೆ ಹೋಗಿದ್ವಿ. ಅದಾದಮೇಲೆ ನಾವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಪುರಿ ಜಗನ್ನಾಥ ಟೆಂಪಲ್ಗೆ ಬಂದ್ವಿ. ಪುರಿ ಜಗನ್ನಾಥ ಟೆಂಪಲ್ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರತಿನಿತ್ಯ ಅಲ್ಲೇನು ಧ್ವಜ ಆರ್ತಿದೆಯಲ್ಲ, ಪ್ರತಿನಿತ್ಯ 5 ಗಂಟೆಗೆ ಸುಮಾರು ಅದನ್ನು ಬದಲಿಸ್ಬೇಕಂತೆ. ನಾವು ಅದನ್ನು ನೋಡಲೇಬೇಕು ಅಂತ ತುಂಬ ಇಷ್ಟ ಆಯಿತು. ಬಟ್ ನಾವು ಅಲ್ಲೋಗಿ ಕ್ಯೂ ಅಲ್ಲಿ ಹೋಗಬೇಕಾದ್ರೆ ನಾವು ಆಗುತ್ತೋ ಇಲ್ವೋ ನೋಡಲಿಕ್ಕೆ ಅಂತ ಅಂದ್ಕೊಂಡ್ವಿ. ಬಟ್ ನಾವು ನೋಡಿದ್ವಿ, ಸಿಕ್ಕಾಪಟ್ಟೆ ಕಷ್ಟ ಇದೆ ಗೈಸ್. ಇಬ್ಬರು ಹತ್ತುತ್ತಾರೆ, ಆ ಒಂದು ಗೋಪುರನ ಇಬ್ಬರೇ ಹತ್ತೋದು, ಇಬ್ಬರು ಹತ್ತಿ ಮೇಲೆ ಹೋಗಿ ಚೇಂಜ್ ಮಾಡ್ತಾರೆ. ಇದು ಏನಂತಂದರೆ, ಗಾಳಿನೇ ಒಂದು ಕಡೆ ಬೀಸ್ತಿದ್ರೆ ಆ ಧ್ವಜನೇ ಒಂದು ಕಡೆ ಬೀಸ್ತಿರುತ್ತೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ದೇವಸ್ಥಾನ ಒಳಗಡೆ ಹೋಗೋಷ್ಟರಲ್ಲಿ 5 ಗಂಟೆ 5:15 ಆ ಥರ ಆಗಿತ್ತು. ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಆಗೋಗ್ಬಿಟ್ಟಿತ್ತು. ಸೊ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಹೊರಟ್ವಿ. ಸೊ ಈ ಡೇ ಇಲ್ಲಿಗೆ ಎಂಡ್ ಆಯಿತು. ಇದು ಬಂದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವೆಲ್ಲ ಎದ್ದು ಫ್ರೆಶ್ ಅಪ್ ಆಗಿದ್ದೆಲ್ಲ ಆಯಿತು. ಇನ್ನು 7:30ಗೆ ರೂಮ್ ಚೆಕ್ಔಟ್ ಇದೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಟಿಫನ್ ಮುಗಿಸ್ಕೊಂಡು ಆ್ಯಂಡ್ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ ಏನು ಕತೆ ಅನ್ನೋದು ನಾನು ಮುಂದೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಬಸ್ಗೆ ಹೋಗೋಣ ಅಂತೇಳಿ. ಈಗ ಸ್ವಲ್ಪ ಫೋಟೋ ಸೆಷನ್ ನಡೀತಿತ್ತು. ಫೋಟೋಸ್ ಎಲ್ಲ ತೆಕ್ಕೊಂಡು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಏನು ಕತೆ ಅನ್ನೋದನ್ನ ಮುಂದೆ ನೋಡೋಣ ಬನ್ನಿ. ಗೈಸ್, ಈ ಕಡೆ ಎಲ್ಲ ಪೂಜೆ ಧೂಪ ಅದೆಲ್ಲ ಕಮ್ಮಿನೇ, ಹೂವು ಎಲ್ಲ ಕಮ್ಮಿನೇ. ಎಲ್ಲ ಹೆಂಗೆ ಮಾಡಿರ್ತಾರೆ ಅಂದರೆ, ಎಲ್ಲ ದೇವ್ರುಗಳಿಗೂ ಮುಖ ಮಾತ್ರ ಬಿಟ್ಟು ಆ ಬಾಡಿಗೆಲ್ಲ ಇಲ್ಲಿ ಕಾಣಿಸ್ತಿದ್ದಾರೆ ಈ ರೀತಿಯಾಗಿ ಬಟ್ಟೆಗಳನ್ನ ಕಟ್ಟಿಬಿಡ್ತಾರೆ. ಒಂದು ಚೆಂಡು ಹೂವನ್ನ ಅಷ್ಟೇ ಇಡ್ತಾರೆ ತಲೆ ಮೇಲೆ. ಹೂವು ಆಗಿರ್ಬೋದು, ಅಲಂಕಾರ ಆಗಿರ್ಬೋದು ತೀರಾ ಕಮ್ಮಿ. ಈ ಕಡೆ ತೀರಾ ಅನ್ನೋದ್ರೆ ಕಮ್ಮಿನೇ. ಈ ಕಡೆ ಅಭಿಷೇಕ ಅದು ಇದು ಎಂಥದ್ದು ಇಲ್ಲ, ಅರ್ಚನೆ ಏನೂ ಇಡಲ್ಲ ಗೈಸ್. ಜಸ್ಟ್ ಈ ರೀತಿ ನೋಡಿ ಬಟ್ಟೆ ಕಟ್ಟಿಬಿಟ್ಟು ಅದ್ರ ಮೇಲೆ ಒಂದು ಚೆಂಡು ಹೂವನ್ನ ಇಟ್ಟಿರ್ತಾರೆ ಅಷ್ಟೇ. ನಾವು ತಗೊಳ್ಳೋಣ ಇಲ್ಲಿ.
ಇದ್ರ ಒಳಗಡೆ ಇರೋದು ಹಾಂ ಬಾ ಒಳಗಡೆ ಹೋಗ್ರಿ ರಾಕ್ಷಸ ನಾಲ್ಕೆ ಮೇಲೆ ಹತ್ತದು ಇದು ಗೋಶಾಲೆಗೆ ಹೋಗಿ ಬರೋಣ ಅಂತಂದೆ. ಪದ್ಮನಾಭ ಸ್ವಾಮಿ ಟೆಂಪಲ್. ಬಾ ಅಲ್ಲೇನು ನಿಮ್ಗೆ ಅಲ್ಲಿ ಕೋತಿ ಕೂತಿದೆಯಲ್ಲ, ಕೋತಿ ಕಾಣಿಸ್ತಿದೆಯಲ್ಲ, ಅದೇನಕ್ಕೆ ಅಲ್ಲಿ ಪರದಾಡ್ತಿದೆ ಅಂತಂದರೆ ಅಲ್ಲಿ ನೆಲ್ಲಿನಲ್ಲಿ ನೀರು ಹೋಗ್ತಾನೆ ಇದೆ ಗೈಸ್. ಅಲ್ಲಿ ಓಡಾಡೋಂಥ ಜನಗಳು ಯಾರು ಆಫ್ ಮಾಡಿದ್ರೆ ನಾನು ಅಷ್ಟು ಗಮನ ಕೊಟ್ಟಿಲ್ಲ ಸ್ಟಾರ್ಟಿಂಗು. ಅದನ್ನು ನೋಡ್ಕೊಂಡು ಇನ್ನು ಮುಂದೆ ಪಾಸ್ ಆಗಿಬಿಟ್ಟೆ. ಸರಿ ಆಯಿತು ಅಂತೇಳಿ ಅಲ್ಲೇನೋ ಇಲ್ಲೊಂದು ದೇವಸ್ಥಾನ ಇದೆ, ದೇವ್ರಿಗೆ ನೋಡ್ಕೊಂಡು ಬರೋಣ ಅಂತ ಹೋಗೋಷ್ಟರಲ್ಲಿ ವಾಪಸ್ ಮತ್ತೆ ಬರೋತ್ತಿರುವಷ್ಟರಲ್ಲಿ ಆ ಕೋತಿ ಏನು ಮಾಡ್ತಿದೆ ಅಂತಂದರೆ ಅಲ್ಲಿ ನೀರನ್ನ ಆಫ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿತ್ತು. ನಾನು ಅದು ಆ ಕ್ಲಿಪ್ಪಿಂಗ್ ತೊಗೊಳ್ಳೋಷ್ಟರಲ್ಲಿ ಅದು ಕೋತಿ ಓಡೋಗ್ಬಿಡ್ತು. ನೀರನ್ನ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಪಾಪ ಅದು ಕೈಯಲ್ಲಿ ಆಗ್ತಾನೇ ಇಲ್ಲ, ಅದು ಹೋಗ್ಬಿಡ್ತು. ತಿರ್ಗಿ ಅದಾದಮೇಲೆ ನಾನು ಆಫ್ ಮಾಡಿದೆ. ರಾಬಿಟ್ ಇದೆ ಇಲ್ಲಿ. ಇಲ್ಲಿ ನಡಿ. ನಾವು ನೆಕ್ಸ್ಟ್ ಬಂದಿದ್ದೆ ಸೂರ್ಯ ದೇವಸ್ಥಾನಕ್ಕೆ. ಇಲ್ಲಿ ದರ್ಶನ ಮಾಡಬೇಕು, ಹೇಗಿರುತ್ತೆ ಸೂರ್ಯ ದೇವಸ್ಥಾನ ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ಬಂದಿದ್ವಿ. ಬಟ್ ಇಲ್ಲಿ ಯಾವುದೇ ರೀತಿ ಗರ್ಭಗುಡಿ ಇಲ್ಲ, ದೇವರಿಲ್ಲ, ಏನೂ ಇಲ್ಲ. ಆವಾಗಿಂದ ಸ್ವಲ್ಪ ಹಿಸ್ಟ್ರಿ ಕಥೆಗಳು ತುಂಬ ಇದೆ, ಬಟ್ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ನನಗೆ ಅಷ್ಟೇ ಕ್ಲಾರಿಟಿ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಚಿಕ್ಕ ಸ್ವಲ್ಪ ವಿಷಯ ಹೇಳೋದು ಚೆನ್ನಾಗಿರೋದಿಲ್ಲ ಅಲ್ಲದೆ. ಬೇಡ, ಬರಲ್ಲ ನಾನು. ಸನ್ ಟೆಂಪಲ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ. ವಿಡಿಯೋ ಅಲೋ
गाइडलाइन है हाँ हाँ ನೆಕ್ಸ್ಟು ನಾವು ಹೋಗಿದ್ದು ಉದಯಗಿರಿ ಕೇವ್ಸ್ಗೆ. ಇಲ್ಲಿ ಏನಂತ ಭುವನೇಶ್ವರನಲ್ಲಿ ಏನಂತ ವಿಸಿಟಿಂಗ್ ಪ್ಲೇಸಸ್ ಏನು ಅಷ್ಟೊಂದು ಇರಲಿಲ್ಲ. ಈ ಕೇವ್ಸು, ಸನ್ ಟೆಂಪಲ್ಲು ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿಲ್ಲ, ಅಲ್ಲಿ ಫೋನ್ ಅಲೋ ಇರಲಿಲ್ಲ ಅಂತೇಳಿ. ಆ ದೇವಸ್ಥಾನ ಬಂದು ಲಿಂಗರಾಜು ದೇವಸ್ಥಾನ ಅಂತೇಳಿ. ಅಲ್ಲಿ ಬಂದು ಲಿಂಗ ಅಲ್ಲೇ ಉದ್ಭವ ಆಗಿರುವಂಥದ್ದು, ಉದ್ಭವ ಮೂರ್ತಿ. ಅದು ಏನು ಭೂಮಿಯಲ್ಲೇ ಇದೆ, ಅಂದರೆ ತಳದಲ್ಲೇ ಇದೆ. ಏನು ಗುಡಿ ಒಳಗಡೆನೇ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಲ್ಲಿ ಹೋಗಿ ನಮ್ಮ ಕೈಯಲ್ಲೇ ಅಭಿಷೇಕ ಕೂಡ ಮಾಡಿಸ್ತಾರೆ. ಅಲ್ಲಿ ಹೋಗಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆದರೆ ಯಾವ ವೀಡಿಯೋಸ್ ಏನೇ ತೊಗೊಂಡು ಅಲೋ ಇರಲಿಲ್ವಲ್ಲ, ಅದಕ್ಕೆ ಏನು ವೀಡಿಯೋ ಮಾಡಿಲ್ಲ. ಸೊ ಅಲ್ಲಿ ತುಂಬ ಚೆನ್ನಾಗಿ ಒಂಥರ ಬ್ಲೆಸ್ಸಿಂಗ್ ಫೀಲ್ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಕೇವ್ಸ್ಗೆ. ಇಲ್ಲಿ ಬಂದು ಎಲ್ಲರೂ ಏನು ಮಾತಾಡ್ಕೊಂಡಿದ್ರು, ಆಗಿನ ಕಾಲದಲ್ಲಿ ಋಷಿ ಮುನಿಗಳು ಬಂದು ಇಲ್ಲಿ ತಪಸ್ಸಿಗೆ ಕೂರ್ತಿದ್ರು ಅಂತ ಹೇಳಿ. ಸೊ ಹಾಗಾಗಿ ಇದು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಹೊರಟಿದ್ದೆ ಏರ್ಪೋರ್ಟಿಗೆ. ಈ ಒಂದು ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ಯಾಕಂದರೆ ಹೋಗ್ಬೇಕಾದ್ರೆ ನಮಗೆಲ್ಲರೂ ಅನ್ನೋನ್ ಪರ್ಸನ್ ಥರ ಇದ್ದರು. ಯಾಕಂದರೆ 2-3 ಅಷ್ಟೇ ನಮಗೆ ಗೊತ್ತಿದ್ದು ಹೋಗಬೇಕಾದ್ರೆ. ಬರಬೇಕಾದ್ರೆ ಎಲ್ಲ ಒಂದು 30 ಮೆಂಬರ್ಸ್ ಹೋಗಿದ್ದಿದ್ದು ನಾವು. ಎಲ್ಲ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ವಿ. ತುಂಬ ಚೆನ್ನಾಗಿ ಜೋಕ್ಸ್ ಮಾಡಿಕೊಂಡು, ಬಸ್ಸಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನಗೆ ಗೊತ್ತು ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವ್ಲಾಗ್ನ ಶೂಟ್ ಮಾಡೋದು ಬಂದು ಲಾಸ್ಟ್ ಡಿಸೆಂಬರ್ 23 ನಾವು ಪುರಿ ಜಗನ್ನಾಥ್ಗೆ ಹೋಗಿದ್ದಿದ್ದು. ಸೊ ಲೇಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ.